ಕಾಲ ಬದಲಾದರೂ ಬದಲಾಗದ ದಾಂಡೇಲಿ ನಗರದ ಹಳೆ ದಾಂಡೇಲಿಯ ರಸ್ತೆ ಯುಜಿಡಿ ಇನ್ನೊಂದು ಮತ್ತೊಂದು ಎಂದು ಅಭಿವೃದ್ಧಿಯ ಹೆಸರಿನಲ್ಲಿ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಇದ್ದ ರಸ್ತೆಯನ್ನು ಹದಗೆಡಿಸಿ ವರ್ಷ 3 ಸಂದರೂ ರಸ್ತೆ ಮಾತ್ರ ದುರಸ್ತಿಯಾಗದೆ ಹೊಂಡಮಯವಾಗಿ ಕೆಸರುಗದ್ದೆಯಾಗಿ ಮಾರ್ಪಟ್ಟು ಸಾರ್ವಜನಿಕರ ಹಾಗೂ ಸ್ಥಳೀಯರ ಮತ್ತು ವಿದ್ಯಾರ್ಥಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಹಳೆ ದಾಂಡೇಲಿಯ ಹದಗೆಟ್ಟ ರಸ್ತೆ. ತಪ್ಪು ಸರಕಾರದ್ದೂ ಅಲ್ಲ, ನಗರಸಭೆಯದ್ದೂ ಅಲ್ಲ ಕಣ್ರಿ. ತಪ್ಪು ಸರಕಾರದ್ದೂ ಅಲ್ಲ, ನಗರಸಭೆಯದ್ದೂ ಅಲ್ಲ ಕಣ್ರಿ. ತಪ್ಪು ಜನರದ್ದೇ. ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಚುನಾವಣೆಯ ಸಮಯದಲ್ಲಿ ಭರಪೂರ್ತಿ ನೀಡುವ ಭರವಸೆಯ ಮಾತುಗಳನ್ನು ನಂಬಿ ನಾಯಕರ ಹಿಂದೆ ಓಡುವ ಜನರದ್ದೇ ತಪ್ಪಲ್ವೇ? ದಾಂಡೇಲಿ ನಗರದ ಬಹುತೇಕ ರಸ್ತೆಗಳನ್ನು ಯುಜಿಡಿ ಕಾಮಗಾರಿ ತಿಂದು ತೇಗಿದೆ. ಇನ್ನೂ ಹಳೆ ದಾಂಡೇಲಿಯ ರಸ್ತೆಯ ಪರಿಸ್ಥಿತಿಯಂತೂ ಯಾರಿಗೂ ಬೇಡ. ಈ ರಸ್ತೆಯಲ್ಲಿ ಸತ್ತ ಹೆಣವನ್ನು ಕೊಂಡೊಯ್ಯಲು ಹರಸಾಹಸ ಪಡಬೇಕಾದರೆ ಈ ರಸ್ತೆಯ ಸ್ಥಿತಿ ಹೇಗಿರಬಹುದು ಎನ್ನುವುದರ ಬಗ್ಗೆ ಹೆಚ್ಚು ವಿವರಣೆ ಕೊಡುವ ಅಗತ್ಯವಿಲ್ಲ. ಹಳೆ ದಾಂಡೇಲಿಯಿಂದ ಪಟೇಲ್ ನಗರಕ್ಕೆ ಹೋಗುವ ರಸ್ತೆಯ ಸ್ಥಿತಿ ಅಯೋಮಯವಾಗಿದೆ. ಈ ರಸ್ತೆಯಲ್ಲಿ ಶಾಲೆಗಳು, ಕಾಲೇಜು, ಅಂಗನವಾಡಿ ಕೇಂದ್ರ, ಕೆಎಸ್ಆರ್ಟಿಸಿ ಘಟಕ, ಕಲ್ಯಾಣ ಮಂಟಪವೂ ಇದೆ. ವಿದ್ಯಾರ್ಥಿಗಳ ಪರಿಸ್ಥಿತಿಯಂತೂ ಯಾರಿಗೂ ಬೇಡ. ಸಾರಿಗೆ ಬಸ್ಸುಗಳು ಈ ರಸ್ತೆಯಲ್ಲಿ ಹೋಗುವಾಗ ಬ್ರೇಕ್ ಡ್ಯಾನ್ಸ್ ಮಾಡಿದ ರೀತಿಯಲ್ಲಿ ಹೋಗಬೇಕಾಗಿದೆ. ಇನ್ನು ದ್ವಿಚಕ್ರ ವಾಹನ ಸವಾರರಂತೂ ವಾಹನಗಳಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳನ್ನು ಇಟ್ಟುಕೊಳ್ಳುವುದು ಅನಿವಾರ್ಯ ಎಂಬಂತಿದೆ ಈ ರಸ್ತೆ. ಈ ರಸ್ತೆಯಲ್ಲಿ ಸಂಚರಿಸುವ ಆಟೋಗಳಿಗೆ ಗ್ಯಾರೇಜ್ಗಳು ಮಾತ್ರ ತವರು ಮನೆಯಾಗಿದೆ. ಸಾರಿಗೆ ಬಸ್ ಡಿಪೋದಿಂದ ಹೊರಬಂದು ಸ್ವಲ್ಪ ದೂರದವರೆಗೆ 5-6 ಜನ ಸಿಬ್ಬಂದಿಗಳು ಬರಲೇಬೇಕು. ಯಾಕೆಂದರೆ ಹೊಂಡದಲ್ಲಿ ಹೋಗುವಾಗ ಬಸ್ ಎಲ್ಲಾದರೂ ನಿಂತಲ್ಲಿ ಎಂಬ ಭಯವಿದೆ. ಹಳೆ ದಾಂಡೇಲಿಯ ಜನರು ಮುಗ್ಧರು. ಹಳೆ ದಾಂಡೇಲಿ ಜನತೆಯ ಮುಗ್ಧತೆಯನ್ನು ಬಂಡವಾಳವನ್ನಾಗಿಸಿಕೊಂಡಿರುವುದರಿಂದಲೇ ಈ ರಸ್ತೆ ಕೆಸರುಗದ್ದೆಯಾಗಿ ಹೊಂಡಮಯವಾಗಿ ಇರುವಂತಾಗಿದೆ. ಏನಂತೀರಿ? ಇನ್ನಾದರೂ ಸಂಬಂಧಪಟ್ಟವರು ಈ ರಸ್ತೆಯ ದುರಸ್ತಿಗೆ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಅದು ಯಾವಾಗ? ಗೊತ್ತಿಲ್ಲ.